ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4 ಕಾಳುಮೆಣಸಿನಿಂದ ಶತ್ರುಗಳ ದೋಷ ಕಡಿಮೆ ಆಗುತ್ತದೆ ಮತ್ತು ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಎಂಬ ಆಧ್ಯಾತ್ಮಿಕ ಉಪಾಯದ ಬಗ್ಗೆ ಹೇಳಲಾಗಿದೆ. ಸ್ನೇಹಿತರೆ, ನಿಮಗೆ ಕೆಲವೊಮ್ಮೆ ಹೀಗೆ ಅನಿಸುತ್ತಿದೆಯಾ? ಯಾರೋ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಂತಿದೆ, ಮನೆಯಲ್ಲಿ ಶಾಂತಿ ಇಲ್ಲ, ಕೆಲಸ ಮಾಡಿದರೂ ಫಲ ಸಿಗುವುದಿಲ್ಲ, ಯಾರೋ ನಮ್ಮ ವಿರುದ್ಧ ಕೆಲಸ ಮಾಡುತ್ತಿರುವಂತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳುವ ಒಂದು ಸರಳ ಉಪಾಯ ಇಲ್ಲಿದೆ. ಅದು ಏನೆಂದರೆ, 4 ಕಾಳುಮೆಣಸಿನಿಂದ ಮಾಡುವ ಒಂದು ಸಣ್ಣ ಆಧ್ಯಾತ್ಮಿಕ ವಿಧಾನ. ಇದನ್ನು ಸರಿಯಾಗಿ ಮಾಡಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಕಾಳುಮೆಣಸು ತುಂಬಾ ಶಕ್ತಿಯುತವಾದ ವಸ್ತು ಎಂದು ಹೇಳುತ್ತಾರೆ. ಇದು ಕೆಟ್ಟ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಒಂದು ಶಕ್ತಿ ಇದೆ ಎಂದು ಹಿರಿಯರು ನಂಬುತ್ತಾರೆ. ಆದ್ದರಿಂದ ಕೆಲವರು ದೃಷ್ಟಿ ತೆಗೆದುಕೊಳ್ಳಲು, ಮನೆ ಶುದ್ಧೀಕರಣಕ್ಕೆ, ದುಷ್ಟಶಕ್ತಿ ದೂರ ಮಾಡಲು ಕಾಳುಮೆಣಸನ್ನು ಬಳಸುತ್ತಾರೆ. ಸ್ನೇಹಿತರೆ, ಈ ಉಪಾಯ ಮಾಡಲು ತುಂಬಾ ಸುಲಭ. ಮೊದಲು 4 ಕಾಳುಮೆಣಸು ತೆಗೆದುಕೊಳ್ಳಿ. ಬೆಳಿಗ್ಗೆ ಅಥವಾ ರಾತ್ರಿ ಶಾಂತ ಸಮಯದಲ್ಲಿ ಒಂದು ಕಡೆ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ದೇವರನ್ನು ನೆನೆಸಿ ನಿಮ್ಮ ಸಮಸ್ಯೆ ದೂರವಾಗಲಿ ಎಂದು ಪ್ರಾರ್ಥನೆ ಮಾಡಿ. ಆ 4 ಕಾಳುಮೆಣಸನ್ನು ಶೌಚಾಲಯದೊಳಗೆ ಹಾಕಿ ಫ್ಲಶ್ ಮಾಡಿ. ನಂತರ ಒಂದು ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನೆಗೆಟಿವ್ ಎನರ್ಜಿ ಹೋಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಈ ಉಪಾಯವನ್ನು ಸಾಮಾನ್ಯವಾಗಿ ಮಂಗಳವಾರ, ಶನಿವಾರ ಈ ದಿನಗಳಲ್ಲಿ ಮಾಡಿದರೆ ಉತ್ತಮ ಎಂದು ಹೇಳುತ್ತಾರೆ. ಆದರೆ ಮುಖ್ಯವಾದುದು ನಿಮ್ಮ ನಂಬಿಕೆ ಮತ್ತು ಮನಸ್ಸಿನ ಶುದ್ಧತೆ ಮುಖ್ಯವಾಗಿರುತ್ತದೆ. ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಇರಬಾರದು. ಇನ್ನೊಂದು ಮುಖ್ಯ ಮಾತು, ಒಂದು ವಿಷಯ ಗಮನದಲ್ಲಿರಲಿ. ಈ ರೀತಿಯ ಉಪಾಯಗಳು ನಂಬಿಕೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಮಾತ್ರ ಹೇಳಲ್ಪಟ್ಟಿದೆ. ಜೀವನದಲ್ಲಿ ಯಶಸ್ಸು ಬರಲು ಪರಿಶ್ರಮ, ಒಳ್ಳೆಯ ಮನಸ್ಸು, ದೇವರ ಮೇಲೆ ನಂಬಿಕೆ ಇವು ಕೂಡ ತುಂಬಾ ಮುಖ್ಯವಾಗುತ್ತದೆ. ಹೀಗಾಗಿ ಸ್ನೇಹಿತರೆ, 4 ಕಾಳುಮೆಣಸಿನಿಂದ ಮಾಡುವ ಈ ಸಣ್ಣ ಉಪಾಯವನ್ನು ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ನಂಬಿಕೆ ಇದ್ದವರು ಮಾಡಬಹುದು. ಆದರೆ ಜೀವನದಲ್ಲಿ ಒಳ್ಳೆಯ ಕೆಲಸ, ಒಳ್ಳೆಯ ಚಿಂತನೆ ಇದ್ದರೆ ಯಾವ ನೆಗೆಟಿವ್ ಶಕ್ತಿಯು ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.